ನೀವೇನಾದರೂ ಕೇರಳಕ್ಕೆ ಹೋಗಿಲ್ಲ ಅಂದರೆ ಲೈಫಲ್ಲಿ ಒಂದು ಸಲ ಆದರೂ ಕೂಡ ಕೇರಳಕ್ಕೆ ಹೋಗಿ ಬನ್ನಿ. ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಕೇರಳದಲ್ಲಿ ಮೇಯ್ನಾಗಿ ಒಂದು 4-5 ಬೆಲ್ಟ್ ಬರುತ್ತೆ. ಒಂದು ಮನ್ನಾರ್, ಇನ್ನೊಂದು ಬಂದುಬಿಟ್ಟು ವಯನಾಡು. ಇವೆರಡೂ ಕೂಡ ನಾನು ರೆಕಮೆಂಡ್ ಮಾಡಲ್ಲ. ಏನಕ್ಕಂದರೆ ನಮ್ಮ ಕರ್ನಾಟಕದವ್ರಿಗೆ ಚಿಕ್ಕಮಂಗ್ಳೂರು ನೋಡಿರೋರಿಗೆ ಮುನ್ನಾರು ಮತ್ತು ವಯನಾಡು ಏನು ಅಷ್ಟೊಂದು ವಾವ್ ಅನ್ಸಲ್ಲ. ಅಲ್ಲೆಲ್ಲ ರೆಸಾರ್ಟ್ಸ್ ಚೆನ್ನಾಗಿದೆ ಮತ್ತು ವ್ಯೂ ಸ್ಟೇಷನ್ಸ್ ಚೆನ್ನಾಗಿರುತ್ತೆ. ಮಾನ್ಸೂನಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ನಿಜವಾದ ಕೇರಳನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ಕೊಚ್ಚಿಗೆ ಹೋಗಬೇಕು. ಕೊಚ್ಚಿ ಅಲ್ಲಿ ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಅಂದರೆ ಎರಡೂ ಕಡೆ ನೀರು, ಸೆಂಟ್ರಲ್ ರೋಡು, ಮತ್ತು ಅಲಿಪಿ ಅಂತ ಕರೀತಾರೆ, ಅಲಿಪಾನ್ಜಾ, ಸಮ್ ಡಿಫ್ರೆಂಟ್ ನೇಮ್ ಇದೆ. ಅಲ್ಲಿ ಬೋಟ್ ರೈಡ್ ಮಸ್ಟ್ ಆಯಿತಾ. 1500 ರೂಪಾಯಿಂದ ಒಂದು 3000 ರೂಪಾಯಿವರೆಗೂ ಇರುತ್ತೆ. ಅದಕ್ಕಿಂತ ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ನಿಮಗೆ ವಾರ್ಕಳ ಬರುತ್ತೆ. ವಾರ್ಕಳದಲ್ಲಿ ಒಂದು ಸಮುದ್ರ ಮತ್ತು ಆ ಬೆಟ್ಟದ ಇದರಲ್ಲಿ ಒಂದು ವಾಕಿಂಗ್ ಪಾತ್ ಇದೆ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಕಾಯಕಿಂಗ್ ಇರುತ್ತೆ ವಾರ್ಕಳದಲ್ಲಿ, ಸಮ್ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ಬ್ಯಾಕ್ ವಾಟರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಜಟಾಯು ಸಿಗುತ್ತೆ ನಿಮಗೆ, ಜಟಾಯುನೂ ಕೂಡ ಹೋಗಿ ಬನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಜಟಾಯು ಆದಮೇಲೆ ನಿಮ್ಗೆ ನೆಕ್ಸ್ಟ್ ಬರುವಂಥದ್ದು ಅನಂತ ಪದ್ಮನಾಭ ದೇವಸ್ಥಾನ. ಅದು ಮುಗಿಸ್ಕೊಂಡು ಲಾಸ್ಟಲ್ಲಿ ಬೇಕಿದ್ರೆ ಕನ್ಯಾಕುಮಾರಿಗೆ ಹೋಗ್ಬೋದು. ಬಟ್ ನಾವು ಕನ್ಯಾಕುಮಾರಿ ರೆಕಮೆಂಡ್ ಮಾಡಲ್ಲ. ಇಷ್ಟು ನೋಡೋದಕ್ಕೆ ನಿಮಗೆ 2-3 ದಿನ ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಸ್ಟ್ ವಿಸಿಟ್ ಲೈಫಲ್ಲಿ ಒಂದ್ಸಲ ಆದರೂ ಕೂಡ, ಅದರಲ್ಲೂ ಮಾನ್ಸೂನಲ್ಲಿ ಕೇರಳಕ್ಕೆ ಹೋಗ್ಬಿಟ್ಟು ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ.